ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಕಾರ್ಗಿಲ್ ವಿಜಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿ ಇರುವ ಶ್ರೀ ಮರ್ಗಮ್ಮ ದೇವಿಯ ದೇವಸ್ಥಾನದಿಂದ ಆಳಂದನಾಕ ವೃತ್ತದವರೆಗೆ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ಕಲಬುರಗಿ ಜಿಲ್ಲೆಯ ವತಿಯಿಂದ ಕಾರ್ಗಿಲ್ ವಿಜಯ ಯಾತ್ರೆ ಪಂಜಿನ ಮೆರವಣಿಗೆ ನಡೆಸಲಾಯಿತು. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕಲಬುರಗಿ ಜಿಲ್ಲೆಯ ವತಿಯಿಂದ ಕಲಬುರಗಿ ನಗರದ ಶಹಾಬಜಾರ್ನಲ್ಲಿ ಇರುವ ಶ್ರೀ ಮರ್ಗಮ್ಮ ದೇವಿ ದೇವಸ್ಥಾನದಿಂದ ಪ್ರಾರಂಭವಾಗಿ ಆಳಂದನಾಕ ವೃತ್ತದವರೆಗೆ ಕಾರ್ಗಿಲ್ ವಿಜಯ ಯಾತ್ರೆ ಪಂಜಿನ ಮೆರವಣಿಗೆ ನಡೆಯಿತು. ಈ ಮೆರವಣಿಗೆಯಲ್ಲಿ ಬಿಜೆಪಿಯ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಕಲಬುರಗಿ ಮಹಾನಗರ ಪಾಲಿಕೆಯ ಉಪಮಹಾಪೌರರಾದ ಶಿವಾನಂದ ಪಿಸ್ತಿ, ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾದ ಮಹೇಶ್ ಚೌಹಾಣ್, ಮುಖಂಡರಾದ ಸಿದ್ದಾಜಿ ಪಾಟೀಲ್, ಶಿವಾನಂದ ಬಂಡಕ್, ಮಹೇಶ್ ಪಟ್ಟಣ್, ಉಮೇಶ್ ಪಾಟೀಲ್, ಮಹಾದೇವ್ ಬೆಳಮಗಿ, ಶ್ರೀನಿವಾಸ್ ದೇಸಾಯಿ, ಅಡವಿ ಸ್ವಾಮಿ ಸೇರಿದಂತೆ ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ದಿವಸ ಭಾರತೀಯ ಜನತಾ ಪಾರ್ಟಿ ನಗರ ಯುವ ಮೋರ್ಚಾ ವತಿಯಿಂದ 1999 ಕಾರ್ಗಿಲ್ ಯುದ್ಧ ಏನಾಗಿತ್ತು, ಆ ಕಾರ್ಗಿಲ್ ಯುದ್ಧ ನಿಮಿತ್ತ ಇವತ್ತಿನ ದಿವಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಮತ್ತಿಲಿಂದ ಇವತ್ತು ಮಶಾಲ್ಗಳು ತೊಗೊಂಡು ನಾವೊಂದು ರೋಡ್ನಾಗ ಸೈಲೆಂಟ್ ಮಾರ್ಚ್ ಮಾಡ್ತಾ ಇದ್ದು. ಇವತ್ತಿನ ದಿವಸ ನಾವೆಲ್ಲ ನೆನೆಸ್ಕೋಬೇಕಾಗ್ತದ. ಆ ಕಾರ್ಗಿಲ್ ವಾರ್ನಾಗ ಪಾಕಿಸ್ತಾನ ಏನು ಕ್ಯಾಪ್ಚರ್ ಮಾಡಿತ್ತು ಲದಾಖ್ ಬೆಲ್ಟ್ನಾಗ ನಮ್ಮ ಸೈನಿಕರು ಒಂದು 600 ಜನ ತಮ್ಮ ಜೀವ ಕಳ್ಕೊಂಡು ರಕ್ಷಣೆ ಮಾಡಿ ಅವ್ರಿಗೆ ಪಾಕಿಸ್ತಾನದವರಿಗೆ ಹಿಂದೆ ತರೀಕ್ಷೆ ಮಾಡಿದ ಸಲಕ ಅವ್ರ ಬಲಿದಾನ ಇವತ್ತು ನಾವೆಲ್ಲರೂ ನೆಮ್ಕೋಬಾರ್ದು. ಇವತ್ತು ನಾವೆಲ್ಲ ನೆಮ್ಮದಿಲಿಂದ ಇದ್ದೀವಿ ಅಂತಂತಂದರೆ ಭಾರತೀಯ ಸೇನೆ ನಮ್ಮ ಸಲಕ ಬಲಿದಾನ ಕೊಟ್ಟಿದ್ದ ಸಲಕ ನಾವು ಇವತ್ತು ಒಂದು ಒಳ್ಳೆಯ ರೀತಿಯಿಂದ ನಾವೆಲ್ಲ ಸುರಕ್ಷಾಗಿದ್ದಿದ್ದೆವು. ಅದಕ್ಕೆ ನಾವೆಲ್ಲರೂ ಕಲ್ತು ಇವತ್ತು ಈ ಒಂದು ಮಾರ್ಚ್ ಮಾಡಿ ಅವ್ರಿಗೊಂದು ಟ್ರಿಬ್ಯೂಟ್ ಕೊಟ್ಟು ನಮ್ಮ ಮನಸ್ಪೂರ್ವಕ ಅವ್ರಿಗೆ ಸಲ್ಯೂಟ್ ಕೊಡ್ಬೇಕಂತೀವಿ. ಯಾಕಂತಂದರೆ 25 ವರ್ಷ ಆಯಿತು ಕಾರ್ಗಿಲ್ ವಾರ್ ಗೆದ್ದು. ನಾಳೀಗ ನಮ್ಮ ನೆಚ್ಚಿನ ನಾಯಕರು ಆದ ನರೇಂದ್ರ ಮೋದಿಜಿಯವ್ರನ್ನು ಲದಾಖಿಗೆ ಹೋಗಿ ನಮ್ಮ ಸೈನಿಕರು ಈ ಒಂದು 25 ವರ್ಷ ಹಿಂದೆ ಏನಲ್ಲಿ ವಿಜಯ ಗಳಿಸಿದ್ರು ಅಲ್ಲಿ ಹೋಗಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ನಾವು ಏನು ಸ್ಟ್ರೆಂತ್ ಅದ ಅಂತೇಳಿ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದೇ ಥರ ನಾವು ಇವತ್ತು ನಾಳೀಗ 2 ದಿವಸ ನಗರನಾಗ ಭಾರತೀಯ ಜನತಾ ಪಾರ್ಟಿಯವರು ಇದೇ ಥರ ಒಳ್ಳೆ ಕಾರ್ಯಕ್ರಮಗಳು ಹೊಂದ್ಕೊಂಡಿದ್ದು. ನಮ್ಮ ಯುವ ಮೋರ್ಚಾ ಅಧ್ಯಕ್ಷ ಆದ ಮಹೇಶ್ ಚೌಹಾಣ್ ಅವ್ರ ಟೀಮ್ ಕಲ್ತು ಇವತ್ತು ಮಾಡಿದ್ದೀವಿ ಅಂತ ಹೇಳಬೇಕು. ಇವತ್ತಿನ ದಿವಸ ಕಲಬುರಗಿ ಮಹಾನಗರ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವದ ನಿಮಿತ್ತವಾಗಿ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ತಮಗೆಲ್ಲರೂ ಗೊತ್ತಿರುವ ಹಾಗೆ 1999ರಲ್ಲಿ ಏನು ಕಾರ್ಗಿಲ್ ಸ್ಥಳದಲ್ಲಿ ಈ ನಮ್ಮ ವಿರೋಧ ದೇಶ ಆಗಿರುವಂಥ ಪಾಕಿಸ್ತಾನ ಪ್ರತಿ ಸಾರಿಯೂ ಯಾವುದಾದ ರೀತಿಯಾದಂಥ ಕುತಂತ್ರ ಮಾಡ್ತಾನೆ ಬಂದಿದೆ. 1999ರಲ್ಲಿ ಈ ಕಾರ್ಗಿಲ್ ವಿಷಯದ ನಿಮಿತ್ತವಾಗಿ ಭಯೋತ್ಪಾದಕರ ಮೇಲೆ ಹಾಕಿ ತಾನು ಈ ನಮ್ಮ ದೇಶದ ಮೇಲೆ ಅಕ್ರಮವಾಗಿ ಯುದ್ಧವನ್ನು ಮಾಡಲು ಪ್ರಯತ್ನಿಸಿದ. ಆವಾಗಿನ ಕಾಲದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ನಮ್ಮ ಸೇನೆಯು ಈ ಮಿಷನನ್ನು ಕಂಪ್ಲೀಟ್ ಮಾಡಿ 1999ರಲ್ಲಿ ಜುಲೈ 26ರಂದು ಅವರ ಮೇಲೆ ಹಿಂಬೆಟ್ಟಿಸಿ ಆ ಆಕ್ರಮಿತವಾದಂಥ ಸ್ಥಳವನ್ನು ಅವರನ್ನಿಂದ ಮತ್ತು ಮರು ವಾಪಸ್ ಮಾಡಿಕೊಂಡಿದ್ದ ದಿನವಾಗಿ ವಿಜಯವನ್ನು ಆಚರಣೆ ಮಾಡ್ತೀವಿ. ಅಡವಿ ಸ್ವಾಮಿ ಅಂತ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ. ಕಾರ್ಗಿಲ್ ವಿಜಯೋತ್ಸವ ಏನು 25ನೇ ವರ್ಷದ ಸಂಭ್ರಮ, ವಿಜಯದ ಸಂಭ್ರಮ ಇದು. ಕಾರ್ಗಿಲ್ ವಿಜಯೋತ್ಸವ ನಾವು ಆಚರಣೆ ಮಾಡ್ತಿರೋದು ನಮ್ಮ ದೇಶದ ಹೆಮ್ಮೆಯ ಪ್ರತೀಕ. ಇದು ದೇಶದಲ್ಲಿ ಯಾವುದಾದಕ್ಕೂ ಒಂದು ಯುದ್ಧವನ್ನು ನೆನಪಿಸುವಂಥ ಒಂದು ವಿಷಯ ಏನಂತಂದ್ರೆ ಕಾರ್ಗಿಲ್ ಯುದ್ಧ. ಇವತ್ತು ದೇಶದಲ್ಲಿ ಅನೇಕ ಜನ ಪ್ರಧಾನಮಂತ್ರಿಗಳು ಬಂದು ಹೋಗಿದ್ದಾರೆ. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದ ಸಂದರ್ಭದಲ್ಲಿ ಗೆದ್ದಿರ್ತಕ್ಕಂಥ ಒಂದು ಐತಿಹಾಸಿಕ ವಿಜಯ ಅದು ಕಾರ್ಗಿಲ್ ವಿಜಯ ದಿವಸ ಅಂತ ಹೇಳ್ಬೋದು. ನೆಹರು ಮಾಡಿದ ತಪ್ಪಿನಿಂದ ಅನೇಕ ಯುದ್ಧಗಳಲ್ಲಿ ನಾವು ಸೋತಿದ್ದೀವಿ. ಭಾರತದ ಮರ್ಯಾದೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳೆದುಕೊಂಡಿದ್ವಿ. ಆದರೆ ಆ ಮರ್ಯಾದೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಪಸ್ ತಂದಿರ್ತಕ್ಕಂಥವ್ರು ಅಂತಂದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು.
ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಅನ್ನುವ ಒಂದು ವಾಕ್ಯವನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಪ್ರೂವ್ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ನೇಹಕ್ಕೂ ಅವರು ಸಿದ್ಧ ಆಗಿದ್ದರು. ಅದಕ್ಕೋಸ್ಕರ ಪಾಕಿಸ್ತಾನ ಜೊತೆಗೆ ಯಾವುದೇ ರೀತಿಯ ಕಲಹ ನಮ್ಮದಿಲ್ಲ, ನಾವು ಸ್ನೇಹಕ್ಕೆ ಕೂಡ ಬದ್ಧರಾಗಿದ್ದೀವಿ ಅಂದರು. ಆದರೂ ಕೂಡ ಪಾಕಿಸ್ತಾನ ಕಾಲು ತೆರ್ಕೊಂಡು ಜಗಳಕ್ಕೆ ಬಂತು, ಯುದ್ಧಕ್ಕೆ ಬಂತು, ನಮ್ಮ ದೇಶದ ಜಾಗವನ್ನು ಆಕ್ರಮಣ ಮಾಡಿ ಕೂತ್ಕೊಂತು. ಆದರೆ ಅದಕ್ಕೆ ನಾವು ಸುಮ್ಮನೆ ಇರಲಿಲ್ಲ, ನಾವು ಅದಕ್ಕೆ ತಕ್ಕ ಉತ್ತರ ಕೊಡಬೇಕಂತೇಳಿ ನಮ್ಮ ದೇಶದ ಸೈನಿಕರು ಆ ಒಂದು ಪಾಕಿಸ್ತಾನಿ ಆಕ್ರಮಣಕಾರರನ್ನ ಭಯೋತ್ಪಾದಕರನ್ನು ಒದ್ದೋಡಿಸಿ ಯುದ್ಧವನ್ನು ಗೆದ್ದಿವಿ. ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪ್ರೂವ್ ಮಾಡಿದ್ವಿ. ಸೈನಿಕರ ಹೊತ್ತು ಹೇಡಿಗಳೆಲ್ಲ ನಾವು ಧೈರ್ಯಶಾಲಿಗಳಂತೇಳಿ ಪ್ರೂವ್ ಮಾಡಿರ್ತಕ್ಕಂಥ ಯುದ್ಧ ಅದು ಕಾರ್ಗಿಲ್ ಯುದ್ಧ ಅಂತ ಹೇಳ್ಬೋದು. ಕಲಬುರಗಿ ನಗರದ ಗೋದುತಾಯಿ ನಗರ ಬಡಾವಣೆಯಲ್ಲಿ ಇರುವ ಅಮರ್ ಜವಾನ್ ಸ್ಮಾರಕಕ್ಕೆ ಇಂದು ಕಾರ್ಗಿಲ್ ಯುದ್ಧದ ರಜತ ಮಹೋತ್ಸವದ ಅಂಗವಾಗಿ ಗೌರವ ಸಮರ್ಪಣೆ ಮಾಡಲಾಯಿತು. ಕಾರ್ಗಿಲ್ ಯುದ್ಧದ ರಜತ ಮಹೋತ್ಸವ ಆಚರಣೆ ಕಾರ್ಯಕ್ರಮವು ಶುಕ್ರವಾರ ದಿನಾಂಕ 26ನೇ ಜುಲೈ 2024ರಂದು ಮುಂಜಾನೆ 8:30 ಗಂಟೆಯಿಂದ 9:15ರವರೆಗೆ ಕಲಬುರಗಿ ನಗರದ ಗೋದುತಾಯಿ ನಗರ ಬಡಾವಣೆಯಲ್ಲಿ ಇರುವ ಅಮರ್ ಜವಾನ್ ಸ್ಮಾರಕದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಅಮರ್ ಜವಾನ್ ಸ್ಮಾರಕಕ್ಕೆ ಗೌರವ ಸಮರ್ಪಣೆ ಮಾಡುವ ಮೂಲಕ ಕಾರ್ಗಿಲ್ ಯುದ್ಧದ ರಜತ ಮಹೋತ್ಸವವನ್ನ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತದ ಅಧ್ಯಕ್ಷರು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ ಪೂಜ್ಯ ಶ್ರೀ ಲಿಂಗರಾಜಪ್ಪ ಅಪ್ಪ ಆಗಮಿಸಿದ್ದರು. ಇಸಿಎಚ್ಎಸ್ ಕಲಬುರಗಿಯ ಮಾಜಿ ಸೈನಿಕರು, ಆಫೀಸರ್ ಇನ್ಚಾರ್ಜ್ ನಿವೃತ್ತ ಕರ್ನಲ್ ಪ್ರಹ್ಲಾದ್ ಕುಲಕರ್ಣಿ, ಮಾಜಿ ಸೈನಿಕರು ನಿವೃತ್ತ ಸುಬೇದಾರ್ ನಾಗಣ್ಣ ಪಾಟೀಲ್, ಮಾಜಿ ಸೈನಿಕರಾದ ಪ್ರಹ್ಲಾದ್ ನಲದುರ್ಗ, ನಿವೃತ್ತ ಕ್ಯಾಪ್ಟನ್ ಎನ್.ಬಿ. ಶೆಟ್ಟಿ, ಮಾಜಿ ಸೈನಿಕರಾದ ಶಾಂತಮಲ್ಲಪ್ಪ ಪಾಟೀಲ್, ಸಮಾಜ ಸೇವಕರು ಹಾಗೂ ನಿವೃತ್ತ ಡಿಎಸ್ಪಿ ಸೋಮಶೇಖರಯ್ಯ, ಸಮಾಜ ಸೇವಕರಾದ ಸಿಎನ್ ಬಾಬಳಗಾಂವ್ ಸೇರಿದಂತೆ ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಟ್ರಸ್ಟ್ ಗೋದುತಾಯಿ ನಗರದ ಸದಸ್ಯರು ಹಾಗೂ ಬಡಾವಣೆಯ ನಾಗರಿಕರು ಉಪಸ್ಥಿತರಿದ್ದರು. ಮೊದಲಿಗೆ ಹೂಗುಚ್ಛವನ್ನು ಅಮರ್ ಜವಾನ್ ಸ್ಮಾರಕಕ್ಕೆ ಸಲ್ಲಿಸುವುದರ ಮೂಲಕ ಗೌರವ ಸಮರ್ಪಣೆ ಸಲ್ಲಿಸಲಾಯಿತು. ನಂತರ ಸೆಲ್ಯೂಟ್ ಮೂಲಕ ಗೌರವ ಸಮರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಎಲ್ಲರೂ ಕೂಡ ತಮ್ಮ ತಮ್ಮ ಕೈಗಳಲ್ಲಿ ರಾಷ್ಟ್ರಧ್ವಜವನ್ನ ಹಿಡಿಯುವ ಮೂಲಕ ಒಂದೇ ಮಾತರಂ ಎಂಬ ಜಯ ಘೋಷಗಳನ್ನ ಕೂಗಿದರು. ಇದು ಇವತ್ತು ಕಾರ್ಗಿಲ್ ವಿಜಯ ದಿವಸ ಜುಲೈ 1999ನಲ್ಲಿ ನಮಗೆ ಪೂರ್ಣ ವಿಜಯ ಘೋಷಿತ ಆಗಿದ್ದು, ಇದರಲ್ಲೇ ಜವಾನ್ಸ್ ಶಹೀದ್ ಆಗಿದ್ದು ಆಮೇಲೆ ಇದನ್ನು ಅವ್ರ ಬಲಿದಾನ ಇಲ್ಲದೆ ನಮಗಿದು ಈ ವಿಜಯ ಸಿಗ್ತಿದ್ದಿಲ್ಲ. ನಾರ್ಮಲ್ ವಾರ್ ಇರಲಿಲ್ಲ, ಇದು ಹೈ ಆಲ್ಟಿಟ್ಯೂಡ್ನಲ್ಲಿ ಇತ್ತು. ಭಾಳ ಕಷ್ಟ ಇದನ್ನು ಮಾಡಿ ನಾವು ಇದು ಗೆದ್ದಿದ್ದು. ಸೊ ಇದರ ಸಲುವಾಗಿ ನಾವು ಆ್ಯಂಡ್ ಎಷ್ಟೋ ಯುದ್ಧ ಟ್ಯಾಕ್ಟಿಕ್ಸ್ ಅಂತಾರೆ, ನಮ್ಮದು ನಾವು ಏನು ಮಾಡ್ತೀವಿ ಸ್ಟ್ರಾಟಜಿ ಟ್ಯಾಕ್ಟಿಕ್ಸ್ ಎಲ್ಲ ಹೊಸದು ನಾವು ಇದು ಮಾಡಿದ್ದು. ಹೈ ಆಲ್ಟಿಟ್ಯೂಡಲ್ಲಿ 1000 ಫೀಟ್ ಕ್ಲಿಫಿಗೆ ಇದನ್ನು ಮಾಡಿ ನಾವು ಏನಂತಾರೆ ಇಲ್ಲಿ ಟೋಲೋಲಿಂಗ್ ಆಮೇಲೆ 0.5140 ಸಲುವಾಗಿ ನಾವು ಗೆದ್ದಿದ್ದು. ಇದು ತುಂಬ ಇದು ಈಗೇನಿದೆ ಅದು ಇಟ್ ಈಸ್ ಅ ಟೋಟಲ್ ಕೇಸ್ ಸ್ಟಡಿ ಮಾಡಿದ್ದಾರೆ. ಭಾರತ ಮಾತೆಗೆ ಜಯವಾಗಲಿ.
ಇವತ್ತು ನಮ್ಮ ರಾಷ್ಟ್ರ ವಿಜಯ ದಿವಸದ ಕಾರ್ಗಿಲ್ ವಿಜಯ ದಿವಸದ ರಜತ ಮಹೋತ್ಸವ ಆಚರಿಸ್ತಾ ಇದ್ದೇವೆ. ನಮ್ಮ ಸೈನಿಕರು 1999 ಇಸ್ವಿನಲ್ಲಿ ಯಾವ ಪ್ರಾಕ್ಸಿ ವಾರ್ ಅಂತ ಹೇಳ್ತಾರೆ, ಆ ಪ್ರಾಕ್ಸಿ ವಾರನ್ನು ಗೆದ್ದು ದೇಶಕ್ಕೆ ಅವರ ಧೈರ್ಯ, ಬಲಿದಾನ, ತ್ಯಾಗದ ನೆನಪು ಮಾಡಿಕೊಡ್ತಾ ಇದ್ದಾರೆ. ನಾವು ಚಿರಋಣಿಯಾಗಿದ್ದೇವೆ. ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಅವರಿಗೆ ಚಿರಋಣಿಯಾಗಿರಬೇಕು. ಯಾಕಂದರೆ ಯಾವಾಗ ನಮ್ಮ ದೇಶದ ಗಡಿಗಳು ಸುದೃಢವಾಗಿರುತ್ತವೆ ಆವಾಗ ನಾವು ಸುರಕ್ಷಿತವಾಗಿರುತ್ತೇವೆ. ನಾವು ಎಲ್ಲ ಪ್ರಜೆಗಳು ನಮ್ಮ ದಿನದ ಕಾರ್ಯಕ್ರಮಗಳನ್ನು ಆರಾಮವಾಗಿ ಮಾಡ್ತಾ ಇರ್ತೇವೆ. ಯಾವಾಗ ಗಡಿಗಳು ಸುರಕ್ಷಿತ ಇಲ್ಲ ಅಂತಂದರೆ ದೇಶದಕ್ಕೆ ತೊಂದರೆ ಆಗುತ್ತೆ. ಅದನ್ನು ತೋರಿಸ್ತಾ ಇದೆ. ನಮ್ಮ ಶತ್ರು ರಾಷ್ಟ್ರಗಳು 3 ಪ್ರತ್ಯಕ್ಷ ಯುದ್ಧಗಳಲ್ಲಿ ಜಯ ಸಾಧಿಸಲಿಕ್ಕೆ ಆಗಲಿಲ್ಲ. ಅದಕ್ಕೆ ಅವರು ಪ್ರಾಕ್ಸಿ ವಾರ್ಗೆ ಮೊರೆ ಹೋಗಿದ್ದರು. ಆದರೆ ಆ ಯುದ್ಧವನ್ನು ಕೂಡ ನಮ್ಮ ಸೈನಿಕರು ಅತಿ ಧೈರ್ಯದಿಂದ ತಮಗೆ ಯಾವ ರೀತಿಯಿಂದ ಅದನ್ನು ಮಾಡಿ ತೋರಿಸ್ಬೋದು ದೇಶಕ್ಕೆ ಅಂತಂದ್ಬಿಟ್ಟು ಅದನ್ನು ಮಾಡಿ ತೋರಿಸಿ 26ನೇ ಜುಲೈ 1999ಕ್ಕೆ ಅವರ ಮೇಲೆ ವಿಜಯ ಸಾಧಿಸಿದ್ದಕ್ಕೆ ಈ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಅವರ ತ್ಯಾಗ, ಬಲಿದಾನ ನಾವು ಸ್ಮರಿಸುವುದಲ್ಲದೇ ಇದನ್ನು ನಮ್ಮ ಮುಂದಿನ ಪೀಳಿಗೆಗೆ ಹೇಳಿಕೊಡಬೇಕು. ನಾವು ನಮ್ಮ ಜನ್ರೇಷನನ್ನು ಮುಂದೆ ಹೇಗೆ ಬೆಳೆಸಬೇಕು, ನಮ್ಮ ದೇಶದ ಪ್ರಜೆಗಳು ಯಾವ ರೀತಿ ಆಗಬೇಕು, ಅವರಿಗೆ ಈ ಕಾರ್ಗಿಲ್ ವಿಜಯಗಾಥೆಯನ್ನು ಅವರಿಗೆ ಹೇಳಿ ತಿಳಿಸಬೇಕು. ಇದೇ ನನ್ನ ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ. ದಿನನಿತ್ಯ ನಾವು ಯಾವ ನಮ್ಮ ಗ್ರಾಮ ದೇವತೆಗೆ ಆರಾಧನೆ ಮಾಡ್ತೀವಿ, ಅದೇ ಥರ ನಮ್ಮ ದೇಶದ ರೈತ ಮತ್ತು ಜವಾನ್ ಅವರಿಗೂ ಕೂಡ ನಾವು ದೇವರ ಅಷ್ಟೇ ನಾವು ಕಾಣ್ತೀವಿ. ಇವರು ಇಲ್ಲಿಂದೇ ನಾವು ಇವತ್ತು ಜೀವ ಉಳ್ಕೊಂಡಿದ್ದೀವಿ. ಹೀಗಾಗಿ ನಮ್ಮ ಇಡೀ ಒಂದು ದೇಶಕ್ಕೆ ಹೆಮ್ಮೆ ಆಗೋಂಥ ಒಂದು ಕಾರ್ಯ ಇವರು ಮಾಡಿದ್ದಾರೆ. ಇದಕ್ಕೆ ನಾವು ಎಲ್ಲರೂ ಚಿರಋಣಿಯಾಗಿದ್ದೀವಿ. ಎಲ್ಲರಿಗೂ ಶುಭಾಶಯಗಳು. ಕಲಬುರಗಿ ನಗರದ ಹುಮ್ನಾಬಾದ್ ಬೇಸ್ ಹತ್ತಿರವಿರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು. ನಂತರ ಅಲ್ಲಿಂದ ಜಗದ್ವೃತ್ತದವರೆಗೆ ಪಥಸಂಚಲನ ನಡೆಸಲಾಯಿತು. ಶುಕ್ರವಾರ ದಿನಾಂಕ 26ನೇ ಜುಲೈ 2024ರಂದು ಮುಂಜಾನೆ 10 ಗಂಟೆಗೆ ಕಲಬುರಗಿ ನಗರದ ಹುಮ್ನಾಬಾದ್ ಬೇಸ್ ಹತ್ತಿರವಿರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಪುತ್ಥಳಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಡಿಸಿಪಿ ಕನಿಕಾ ಸಿಕ್ರಿವಾಲ್ IPS ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ನಿವೃತ್ತ DSP ಮಾಜಿ ಸೈನಿಕರಾದ ಸೋಮಶೇಖರಯ್ಯ ಮಠಪತಿ, ಸಮಾಜ ಸೇವಕರಾದ ಡಾಕ್ಟರ್ ಸುಧಾ ಹಾಲ್ಕಾಯಿ ಸೇರಿದಂತೆ ಕಲಬುರಗಿ ಜಿಲ್ಲೆಯ ಮಾಜಿ ಸೈನಿಕರು ಹಾಗೂ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೆಳಿಗ್ಗೆ 10 ಗಂಟೆ 15 ನಿಮಿಷಕ್ಕೆ ಜಯಘೋಷದೊಂದಿಗೆ ಪಥಸಂಚಲನ ಮಾರ್ಚ್ ಫಾಸ್ಟ್ಗೆ ಚಾಲನೆ ನೀಡಲಾಯಿತು. ಈ ಪಥಸಂಚಲನವು ಹುಮ್ನಾಬಾದ್ ಬೇಸಿನಿಂದ ಕಿರಣಾ ಬಜಾರ್ ಮೂಲಕ ಹಾದು ಜಗತ್ ವೃತ್ತದವರೆಗೆ ತಲುಪಿ ಮುಕ್ತಾಯಗೊಂಡಿತು. ಇಂದು ಕಲಬುರಗಿ ಜಿಲ್ಲೆಯಲ್ಲಿ 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡಲಾಗುತ್ತಿದ್ದು, ಕಲಬುರಗಿ ನಗರದ ಹುಮ್ನಾಬಾದ್ ಬೇಸ್ ಹತ್ತಿರವಿರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಪುತ್ಥಳಿಗೆ ಪರಮ ಪೂಜ್ಯ ಶ್ರೀ ಲಿಂಗರಾಜಪ್ಪ ಅಪ್ಪಾಜಿ ಹಾಗೂ ದೇಶ ಪ್ರೇಮಿಗಳು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಸುಧಾ ಹಾಲ್ಕಾಯಿ ಮತ್ತು ಮಾಜಿ ಸೈನಿಕರಾದ ಮಲ್ಲಿಕಾರ್ಜುನ್ ಮಡಿವಾಳ್ ಹಾಗೂ ಬಿರಾದಾರ್ ರವರು ಮಾಲಾರ್ಪಣೆ ಮಾಡಿ ಪಥಸಂಚಲನಕ್ಕೆ ಚಾಲನೆ ನೀಡಿದರು. ಹುಮ್ನಾಬಾದ್ ಬೇಸಿನಿಂದ ಕಲಬುರಗಿ ಜಿಲ್ಲೆಯ ಸೈನಿಕರು, ವಿದ್ಯಾರ್ಥಿಗಳು, ಸೈನಿಕರ ಕುಟುಂಬದ ಸದಸ್ಯರು ಜಗತ್ ವೃತ್ತಕ್ಕೆ ತಲುಪಿ ವಿಶ್ವಗುರು ಮಹಾತ್ಮ ಜಗಜ್ಯೋತಿ ಬಸವೇಶ್ವರರ ಪ್ರತಿಮೆಗೆ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಈ ಪಥಸಂಚಲನದಲ್ಲಿ ಲಿಂಗರಾಜ್ ಅಪ್ಪಾಜಿ, ಡಾಕ್ಟರ್ ಸುಧಾ ಹಾಲ್ಕಾಯಿ, ಮಲ್ಲಿಕಾರ್ಜುನ್ ಮಡಿವಾಳ್, ರಾಮಪ್ಪ ನಿರುಗ್ಗಿ, ಬಿರಾದಾರ್, ಈರಣ್ಣ ಹೋಗಾರ್, ನಾಗಣ್ಣ ಪಾಟೀಲ್, ಪ್ರಹ್ಲಾದ್ ಎನ್, ರಮೇಶ್ ಗೋಗ್ಲಿ, ನಿರ್ವಾಸ್ ಪವಾರ್, SB ಶೆಟ್ಟಿ ಸೇರಿದಂತೆ ಅನೇಕ ಜನ ಮಾಜಿ ಸೈನಿಕರು ಹಾಗೂ ರೈತರು, ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಮಾಧ್ಯಮ ಮಿತ್ರರು ಭಾಗವಹಿಸಿದ್ದರು.
ಕಾರ್ಗಿಲ್ ವಿಜಯೋತ್ಸವದ 25ನೇ ರಜತ ಮಹೋತ್ಸವ ಕಲಬುರಗಿ ನಗರದಲ್ಲಿ ಇಂದು ಆಚರಣೆ ಮಾಡುತ್ತಿದ್ದೇವೆ. ಇಂದಿಗೆ ಸುಮಾರು 25 ವರ್ಷಗಳ ಹಿಂದೆ ಕುತಂತ್ರಿ ಪಾಕಿಸ್ತಾನ ಭಾರತದ ಮೇಲೆ ಅನಧಿಕೃತವಾಗಿ ಕದನ ವಿರಾಮ ಉಲ್ಲಂಘಿಸಿ ಅನಧಿಕೃತವಾಗಿ ನಮ್ಮ ಪ್ರದೇಶದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಿತ್ತು. ಕುರಿಗಾಯಿಗಳು, ದನಗಾಯಿಗಳು ಅವರನ್ನು ನೋಡಿ, ಸರ್ ನಮ್ಮ ಪ್ರದೇಶದ ಮೇಲೆ ಪಾಕಿಸ್ತಾನಿಗಳು ಬಂದು ಬಂಕರ್ ನಿರ್ಮಾಣ ಮಾಡುತ್ತಿದ್ದಾರೆ ಅಂತ ದನಗಾಯಿಗಳು, ಕುರಿಗಾಯಿಗಳು ಹೇಳಿದಾಗ ನಮ್ಮ ದೇಶದ ಸೈನಿಕರ ಒಂದು ತುಕಡಿ ಪೆಟ್ರೋಲಿಂಗ್ ಮತ್ತು ರೇಖಿ ಮಾಡಲಿಕ್ಕೆ ಹೋದಾಗ ಅಲ್ಲಿ ಕಂಡಿದ್ದು ನಿಜವಾಗಿಯೂ ಪಾಕಿಸ್ತಾನಿಯರು ಅಲ್ಲಿ ಬಂದು ಅಕ್ರಮ ಪ್ರವೇಶ ಮಾಡಿ ಬಂಕರ್ ನಿರ್ಮಾಣ ಮಾಡಿಕೊಂಡಿದ್ದರು. ನಮ್ಮ ಸೈನಿಕರು ಒಂದು ಸಣ್ಣ ತುಕಡಿ ಹೋದಾಗ ನಮ್ಮ ಎಲ್ಲ ಸೈನಿಕರನ್ನು ಹೊಡೆದು ಕೆಲವರನ್ನು ಕೈದಿಗಳಾಗಿ ಮಾಡಿಬಿಟ್ರು. ನಂತರ ತಿಳಿದಂಥ ಎಲ್ಲ ನಮ್ಮ ಕಮಾಂಡರ್ಗಳು ಮೇಲಿಂದ ಆಜ್ಞೆ ಪಡೆದುಕೊಂಡು ಪಾಕಿಸ್ತಾನ ಮೇಲೆ ಆಕ್ರಮಣ ಮಾಡಿ, ಇದು ಮೇ ತಿಂಗಳಲ್ಲಿ ನಡೆದಂಥ ಘಟನೆ. ಜುಲೈ 26ರವರೆಗೆ ಸುಮಾರು 2 ತಿಂಗಳ ಟೈಗರ್ ಹಿಲ್ ಮತ್ತು ಕಾರ್ಗಿಲ್ದಲ್ಲಿ ಪಾಕಿಸ್ತಾನಗಳು ನಮ್ಮಲ್ಲಿ ಅವರನ್ನು ಹೊಡೆದು ಅವರನ್ನು ನಮ್ಮ ಪ್ರದೇಶದಿಂದ ಹೊರಗೆ ಅಟ್ಟಿಸಿ ಅಂದು ನಾವು ವಿಜಯಶಾಲಿಯಾಗಿ ಇವತ್ತಿನ ದಿವಸ ನಾವು ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡುತ್ತಿದ್ದೇವೆ. ನಮ್ಮ ದೇಶದ ಎಲ್ಲ ಜನರಿಗೆ ಇವತ್ತು 25 ವರ್ಷ ಆಯಿತು ಕಾರ್ಗಿಲ್ ವಿಜಯೋತ್ಸವಕ್ಕೆ. ನಮ್ಮ ದೇಶದ ಭದ್ರತೆಗಾಗಿ 140 ಕೋಟಿ ನಾವು ಇವತ್ತು ಜನರಿದ್ದೀವಿ. ನಮ್ಮೆಲ್ಲರ ಭದ್ರತೆಗಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿರುವ ನಮ್ಮ ದೇಶದ ಸುಪುತ್ರರು, ನಮ್ಮ ಸೈನಿಕರಿಗೆ ಇವತ್ತು ನಾವು ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ಅವತ್ತು ಪ್ರಾಣಾರ್ಪಣೆ ಮಾಡಿರೋದ್ರಿಂದ ನಾವೆಲ್ಲರೂ ಇವತ್ತು ಈ ಸ್ಥಾನದಲ್ಲಿ ನಿಂತು ಇದ್ರ ಬಗ್ಗೆ ಹೇಳೋಕ್ಕೆ ಆಗ್ತಾಯಿದೆ. ಇದು ಬರೀ ನಮ್ಮ ಸೈನಿಕರದ್ದು ಕರ್ತವ್ಯ ಅಲ್ಲ, ದಡಿಗಳಲ್ಲಿ ನಿಂತು ನಮ್ಮ ದೇಶವನ್ನು ಸುರಕ್ಷೆ ಪಡಿಸೋದು ಇವತ್ತು ಹೇಳ್ತೇನೆ, ಇವತ್ತು ನಮ್ಮ ಎಲ್ಲರ ಕರ್ತವ್ಯ ಇದು. ನಮ್ಮ ದೇಶದ ಬಗ್ಗೆ ನಾವು ಭಾಳ ಎಚ್ಚರ ವಹಿಸ್ಕೊಂಡು ನಾವು ಅದನ್ನು ನೋಡ್ಕೊಂಡು ಹೋಗಬೇಕು. ಇದು ಒಂದು ಇತಿಹಾಸ ಇದೆ. ಆವತ್ತಿನ ದಿನದ ಕುರಿ ಕಾಯುವವರು ಏನು ಬಂದು ಹೇಳಿರಲಿಲ್ಲ ಅಂದರೆ ಇವತ್ತು ನಮ್ಮ ದೇಶದ ಗತಿ ಏನಿರ್ತಿತ್ತು ಅಂತ ಯೋಚನೆ ಮಾಡಿ. 195 ಬಂಕರ್ಗಳನ್ನು ತೊಗೊಂಡು ಬಂದಿಟ್ಟಿದ್ರು ಪಾಕಿಸ್ತಾನದವರು. ಅವರಿಗೆ ಅವ್ರದ್ದೇ ಆದಂಥ ಒಂದು ದೇಶವನ್ನು ಕೊಟ್ಟಿದ್ದೀವಿ ಅಂದ್ರೂ ಅವರಿಗೆ ದುರ್ಬುದ್ಧಿ, ದುರಾಸೆ ಇದೆ. ಹಿಂದೂಸ್ತಾನವನ್ನು ಮತ್ತೆ ಅವರು ಆಕ್ರಮಿಸಿ ವಶಗೊಳಿಸ್ಕೋಬೇಕಂತ ಇದ್ದಾರೆ. ಇದು ಯಾವ ಕಾರಣಕ್ಕೂ ನಾವು ಅವತ್ತೂ ಆಗುಗೊಳಿಸಿರಲಿಲ್ಲ, ಇವತ್ತೂ ಆಗುಗೊಳಿಸಲ್ಲ, ಮುಂದೆನೂ ಆಗುಗೊಳಿಸಂಗಿಲ್ಲ. ಮೇ 3ನೇ ತಾರೀಕು ಅವತ್ತೇನು ಕುರಿ ಕಾಯುವವರು ನಮ್ಮ ಅಣ್ಣ ತಮ್ಮಂದಿರು ಹೋಗಿ ಈ ಸುದ್ದಿಯನ್ನು ಕೊಟ್ಟಿದ್ದರು. ಇವತ್ತು ಅಂದರೆ 26 ಜುಲೈಗೆ 2 ತಿಂಗಳಲ್ಲಿ 18,000 ಅಡಿಯಲ್ಲಿ ಅವರು ಪಾಕಿಸ್ತಾನ ಸೈನಿಕರಿದ್ದರು. 18,000 ಅಡಿ ಮೇಲ್ಗಡೆ, ಅದ್ರ ಕೆಳಗಡೆ ನಮ್ಮ ಸೈನಿಕರು ಅದನ್ನೆಲ್ಲ ಪಾರು ಮಾಡ್ಕೊಂಡು ಹೋಗಿ ಅವರನ್ನು ಧ್ವಂಸ ಮಾಡಿ ನಮ್ಮ ತಿರಂಗವನ್ನು ಅಲ್ಲಿ ಏರಿಸಿ ಬಂದಿದ್ದಾರೆ. ಅವರ ಪ್ರಾಣ ಅರ್ಪಣೆಗೆ ನಾವೆಲ್ಲರೂ ಇವತ್ತು ಅವರು ಮೇಲ್ಗಡೆ ಕೂತ್ಕೊಂಡು ನೋಡ್ತಿರ್ತಾರೆ. ನಾವು ಈ ನಮ್ಮ ಭಾರತೀಯರಿಗಾಗಿ ನಾವು ನಮ್ಮ ಪ್ರಾಣಾರ್ಪಣೆ ಮಾಡಿದ್ದೀವಿ. ಇದು ಒಂದು ಉದ್ಭುತವಾದ ಒಂದು ಸಂಗತಿ ಅಂತ ಅವ್ರಿಗೆ ಅನಿಸೋ ಹಾಗೆ ನಾವೆಲ್ಲರೂ ಇವತ್ತು ನಡ್ಕೊತೀವಿ ಅಂತ ಹೇಳಿ ಶತ ತೊಡ್ಕೊಳ್ಳೋಣ. ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದ ಎದುರುಗಡೆ ಗ್ರ್ಯಾಂಡ್ ಹೋಟೆಲ್ ಪಕ್ಕದಲ್ಲಿ ಹರ್ಮನ್ ಚಹಾವಾಲಾದ ಉದ್ಘಾಟನಾ ಸಮಾರಂಭ ಜರುಗಿತು. ಹರ್ಮನ್ ಚಹಾವಾಲಾದ ಉದ್ಘಾಟನಾ ಸಮಾರಂಭವು ದಿನಾಂಕ 26ನೇ ಜುಲೈ 2024ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನ ರಸ್ತೆಯ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದ ಎದುರುಗಡೆ ಇರುವ ಗ್ರ್ಯಾಂಡ್ ಹೋಟೆಲ್ ಪಕ್ಕದಲ್ಲಿ ಜರುಗಿತು.
ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಉಪ ಕಾರ್ಯದರ್ಶಿಗಳಾದ ಪ್ರಮೀಳಾ ಎಂಕೆ ಕೆಎಎಸ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಉದ್ಯಮಿದಾರರು ಹಾಗೂ ಸಮಾಜ ಸೇವಕರಾದ ಉಮೇಶ್ ಶೆಟ್ಟಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸಾರಂಗ್ ಮೆಹ್ತಾ, ಮೇಘಾ ಮೆಹ್ತಾ, ರಜನಿ ಮೆಹ್ತಾ, ರಿಷಬ್ ಮೆಹ್ತಾ, ಅಕ್ಷತಾ ಮೆಹ್ತಾ, ಡಾಕ್ಟರ್ ಸದಾನಂದ ಪೆರ್ಲಾ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಮೆಹ್ತಾ ಫ್ಯಾಮಿಲಿ ಮತ್ತು ಹರ್ಮನ್ ಚಾವಲ ಕಂಪನಿ ವತಿಯಿಂದ ಎಲ್ಲ ಗುಲ್ಬರ್ಗಾ ಜನರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ಈ ಹರ್ಮನ್ ಚಾವಲ ಫ್ರಾಂಚೈಸಿನ ಓಪನಿಂಗಿಗೆ ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ವಿಶೇಷವಾಗಿ ಇವತ್ತಿನ ಚೀಫ್ ಗೆಸ್ಟ್ ಆದ ಶ್ರೀಮತಿ ಪ್ರಮೀಳಾ, ಡೆಪ್ಟಿ ಸೆಕ್ರೆಟರಿ ಕಲ್ಯಾಣ ಕರ್ನಾಟಕ ಬೋರ್ಡ್, ಹಾಗೂ ಉಮೇಶ್ ಶೆಟ್ಟಿ, ಕಾರ್ಪೊರೇಟರ್ ಗುಲ್ಬರ್ಗಾ ಕಾರ್ಪೊರೇಷನ್, ಹಾಗೂ ಡಾಕ್ಟರ್ ಸದಾನಂದ್ ತರ್ಲಾ ಆಲ್ ಇಂಡಿಯಾ ರೇಡಿಯೋಯಿಂದ ಸರ್, ಇವರೆಲ್ಲ ಬಂದಿದ್ದಕ್ಕೆ ಮತ್ತು ನೀವೆಲ್ಲರೂ ಬಂದಿದ್ದಕ್ಕೆ ಮೀಡಿಯಾದವರು, ಆಮೇಲೆ ಎಲ್ಲ ನಮ್ಮ ಗ್ರಾಹಕರು, ನಮ್ಮ ದೋಸ್ತರು, ಆಮೇಲೆ ಎಲ್ಲರೂ ಬಂದಿದ್ದಕ್ಕೆ ನನ್ನ ಹೃದಯವಾಗಿ ಥ್ಯಾಂಕ್ಸನ್ನು ಹೇಳ್ತಿದ್ದೀನಿ. ಒಂದು ವಿಶೇಷವಾಗಿ ನಾವು ಯಾಕೆ ಇದು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಬೇಕಂತಿದ್ದೀನಿ. ನಾವು ಎಲ್ಲ ಕಡೆ ಹೋಗ್ತಿದ್ವಿ ಚಹಾ ಕುಡಿಲಿಕ್ಕೆ, ಕೆಲವೊಂದು ಕಡೆ ಹೈಜಿನಿಕ್ ಇಶ್ಯೂ ಆಗ್ತಿತ್ತು, ಹೈಜಿನ್ ಅಷ್ಟು ಇರ್ತಿದ್ದಿಲ್ಲ. ಕೆಲವೊಂದು ಕಡೆ ಟೇಸ್ಟ್ ನಮಗೆ ಬೇಕಾದಂಗೆ ಆಗ್ತಿರಲಿಲ್ಲ, ಕೆಲವೊಂದು ಕಡೆ ಭಾಳ ಸ್ವೀಟ್ ಆಗ್ತಿತ್ತು, ಅಥವಾ ಕೆಲವೊಂದು ಕಡೆ ಹಾಲು ಸರಿ ಯೂಸ್ ಮಾಡ್ತಿರ್ಲಿಲ್ಲ. ಆಗ ಈ ವಿಷಯದಿಂದ ನನಗೊಂದು ತಲೆಗೆ ಬಂತು, ನಾವೇ ಯಾಕೆ ಚಾಲೂ ಮಾಡಬಾರ್ದು, ಒಂದು ಒಳ್ಳೆ ಹೈಜಿನಿಕ್ ಚಹಾ ಕೊಡಬೇಕು, ಪರ್ಫೆಕ್ಟ್ ಟೇಸ್ಟ್ ಅಂತ ಚಹಾ ಕೊಡಬೇಕು, ಆಮೇಲೆ ಒಳ್ಳೆ ಕಂಪ್ನಿಯ ಚಹಾನು ಎಲ್ಲರಿಗೂ ಕೊಡಬೇಕಂತ ನನ್ನ ತಲೆಗೆ ಬಂದಿತ್ತು. ಅದಕ್ಕೆ ನಾವು ಇವತ್ತನ್ನು ಸ್ಟಾರ್ಟ್ ಮಾಡಿದ್ದೀವಿ. ನೀವೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇವತ್ತಿನ ದಿನ ಎಲ್ಲರಿಗೆ ಫ್ರೀಯಾಗಿ ಚಹಾ ಕೊಡ್ತಾಯಿದ್ದೀವಿ. ನಾಳೆಯಿಂದ ರೆಗ್ಯುಲರ್ ಚಹಾ ಸ್ಟಾರ್ಟ್ ಆಗ್ತದೆ.
ಸೇಡಂನ ಸರಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರಕಾರಿ ವೈದ್ಯಾಧಿಕಾರಿಗಳ ಸಂಘ ಕಲಬುರಗಿಯ ವತಿಯಿಂದ ಗುರುವಾರ ಸಾಯಂಕಾಲ 4 ಗಂಟೆಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ದಿನಾಂಕ 23 ಜುಲೈ 2024ರಂದು ಸೇಡಂನ ಸರಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಗೌತಮ್ ಶಿವರಾಯ ವೈದ್ಯರು ಹಾಗೂ ಇನ್ನಿತರ ಸಿಬ್ಬಂದಿಗಳ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಹಾಗೂ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರಕಾರಿ ವೈದ್ಯಾಧಿಕಾರಿಗಳ ಸಂಘ ಕಲಬುರಗಿ ಶಾಖೆ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಅಧ್ಯಕ್ಷರಾದ ಡಾಕ್ಟರ್ ಅಂಬರಾಯ ಎಸ್ ರುದ್ರವಾಡಿ, ಕಾರ್ಯದರ್ಶಿಗಳಾದ ಡಾಕ್ಟರ್ ಸಂತೋಷ್ ಎಸ್ ಆಲ್ಗೂರ್, ಖಜಾಂಚಿಗಳಾದ ಡಾಕ್ಟರ್ ವಿಜಯೇಂದ್ರ ಡಿ, ಗೌರವ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಪಾಟೀಲ್, ಡಾಕ್ಟರ್ ಶರಣಬಸಪ್ಪ ಗಣಜಲ್ಖೇಡ್, ಉಪಾಧ್ಯಕ್ಷರಾದ ಡಾಕ್ಟರ್ ದುಂಡಪ್ಪ ಸಜ್ಜನ್, ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ್, ಗೌರವ ಸಲಹೆಗಾರರಾದ ಡಾಕ್ಟರ್ ರಾಜಶೇಖರ್ ಮಾಲಿ, ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್, ಡಾಕ್ಟರ್ ಬಸವರಾಜ್ ಗುಳಗಿ, ಡಾಕ್ಟರ್ ವಿವೇಕಾನಂದ ಟೆಂಗೆ, ಡಾಕ್ಟರ್ ರತ್ನಾಕರ್ ತೋರಣ, ಡಾಕ್ಟರ್ ಸುರೇಶ್ ಮೇಕಿನ್, ಡಾಕ್ಟರ್ ಚಂದ್ರಕಾಂತ್ ನರಬೋಳಿ, ಸಹ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಂಗಮ್ಮ ತಿಪ್ಪಶೆಟ್ಟಿ, ಡಾಕ್ಟರ್ ಶರಣಬಸಪ್ಪ ಕೋಲಾರ್, ಡಾಕ್ಟರ್ ವೇಣುಗೋಪಾಲ ದೇಶಪಾಂಡೆ, ಡಾಕ್ಟರ್ ಬಾಬುರಾವ್ ಚೌಹಾಣ್, ರಾಜ್ಯ ಘಟಕದ ಜಿಲ್ಲಾ ಪ್ರತಿನಿಧಿ ಡಾಕ್ಟರ್ ಶಿವಶರಣಪ್ಪ ಎಂಡಿ, ಆಂತರಿಕ ಲೆಕ್ಕ ಪರಿಶೋಧಕರಾದ ಡಾಕ್ಟರ್ ವಿನೋದ್ ಕುಮಾರ್ ಎಸ್ಎಚ್, ಮಹಿಳಾ ಪ್ರತಿನಿಧಿ ಡಾಕ್ಟರ್ ರವಿಕಾಂತಿ ಎಸ್ಕೆ, ಡಾಕ್ಟರ್ ಅರ್ಚನಾ ಕಮಲಾಪುರ್, ಡಾಕ್ಟರ್ ಸಂಗೀತಾ ಮಾಲೆ, ಡಾಕ್ಟರ್ ವೀಣಾ ಕಾಳಾಪುರ್, ಡಾಕ್ಟರ್ ಪ್ರಚಿತಿ ಉದಯ್ ಕುಮಾರ್, ಕಾರ್ಯಕಾರಿ ಸಮಿತಿಯ ಡಾಕ್ಟರ್ ರಾಜ್ಕುಮಾರ್ ಕುಲಕರ್ಣಿ, ಡಾಕ್ಟರ್ ವಿವೇಕಾನಂದ ರೆಡ್ಡಿ, ಡಾಕ್ಟರ್ ರಮೇಶ್ ಜಾಧವ್, ಡಾಕ್ಟರ್ ಮಾರುತಿ ಕಾಂಬಳೆ, ಡಾಕ್ಟರ್ ಗೀತಾ ಪಾಟೀಲ್, ಡಾಕ್ಟರ್ ರಾಕೇಶ್ ಕಾಂಬಳೆ, ಡಾಕ್ಟರ್ ಮೊಹಮ್ಮದ್ ಗಫಾರ್, ಡಾಕ್ಟರ್ ಸಂಧ್ಯಾ ಡಾಂಗೆ, ಡಾಕ್ಟರ್ ಶರಣಮ್ಮ ಪಾಟೀಲ್, ಡಾಕ್ಟರ್ ಸಂತೋಷ್ ಪಾಟೀಲ್, ಡಾಕ್ಟರ್ ರವಿ ಬಿರಾದಾರ್, ಡಾಕ್ಟರ್ ಸುಶೀಲ್ ಅಂಬುರೆ, ಡಾಕ್ಟರ್ ಮಹಂತಪ್ಪ ಹಾಲ್ಮಳಿ ಹಾಗೂ ಡಾಕ್ಟರ್ ವಿನೋದ್ ರಾಠೋಡ್ ಸೇರಿದಂತೆ ಇತರೆ ವೈದ್ಯರು ಉಪಸ್ಥಿತರಿದ್ದರು. ದಿನಾಂಕ 23/7/2024ರಂದು ನಮ್ಮ ವೈದ್ಯಾಧಿಕಾರಿಗಳಾದಂಥ ಸೇಡಂ ಆಸ್ಪತ್ರೆ ವೈದ್ಯಾಧಿಕಾರಿಗಳಂಥ ಡಾಕ್ಟರ್ ಗೌತಮ್ ಅವ್ರ ಮೇಲೆ ಹಲ್ಲೆ ಆಗಿದೆ. ರಾತ್ರಿ 8 ರಿಂದ 9 ಗಂಟೆವರೆಗೆ 3 ಜನ ಬಂದು ಅವರು ಕೆಲಸದಲ್ಲಿ ನಿರಂತರ ಆದಾಗ ಬಂದು ಏಕಾಏಕಿ ಕುಡಿದುಕೊಂಡು ಬಂದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾವು ತೀವ್ರವಾಗಿ ನಾವು ಖಂಡಿಸ್ತೀವಿ ಅದು. ಯಾಕಂದ್ರೆ ನಾವು 24 ಗಂಟೆ ಸೇವೆ ಮಾಡಿದಂಥ ನಮ್ಮ ಸಿಬ್ಬಂದಿಗಳಾಗಲಿ ನಮ್ಮ ವೈದ್ಯಾಧಿಕಾರಿಗಳಾಗಲಿ ಪ್ರಾಣ ಬಿಟ್ಟು ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ದಯಮಾಡಿ ನಮ್ಮ ಎಲ್ಲ KGM ಇವತ್ತು ನಾವು ನಮ್ಮ ವೈದ್ಯರ ಮೇಲೆ ಹಲ್ಲೆ ಆಗಿದ್ದು ನಾವು ವಿಶೇಷವಾಗಿ ಖಂಡಿಸ್ತೀವಿ ನಾವು ಇವತ್ತು. ಆದ ಕಾರಣ ನಮ್ಮ DC ಮೇಡಮ್ ಅವರಾಗಲಿ ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳಾಗಲಿ ಅವರು ನಾವು ಮೆಮೊರಂಡಮ್ ಕೊಟ್ಟಿವಿ. ಈಗ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ನಾವು ಇವತ್ತು ಎಲ್ಲ ನಮ್ಮ ವೈದ್ಯರ ವೃಂದ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ನಮ್ಮದು NGO ಕೂಡ ನಮಗೆಲ್ಲ ಸಂಘ ಸಂಸ್ಥೆಯವರು ಕೂಡ ನಮಗೆ ಇವತ್ತು ಸಪೋರ್ಟ್ ಮಾಡಿದ್ದಾರೆ. ನಾವು ಇದೇ ಥರ ಮುಂದೆ ಏನೇ ಆದರೂ ಕೂಡ ಆಯ್ತಪ್ಪ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ನಾನು 2 ಮಾತು ಹೇಳ್ತೀನಿ, ವಿರಾಮಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 23 ತಾರೀಕು ರಾತ್ರಿ 8 ರಿಂದ 9 ಗಂಟೆಗೆ ನಮ್ಮ ಕರ್ತವ್ಯ ನಿರತ ವೈದ್ಯಾಧಿಕಾರಿಗಳಾದಂಥ ಗೌತಮ್ ಕಟ್ಟಿಮನಿಯವರ ಮೇಲೆ ಸ್ಥಳೀಯವರು ಅಸಾಲ್ಟ್ ಮಾಡಿದ್ದಾರೆ. ಅದನ್ನು ನಾವೆಲ್ಲ ತೀವ್ರ ಖಂಡಿಸ್ತೀವಿ. ಕರ್ತವ್ಯ ನಿರತ ವೈದ್ಯಾಧಿಕಾರಿ ಆಗಲಿ ಅಥವಾ ನಮ್ಮ ಇನ್ನಿತರ ಸಿಬ್ಬಂದಿ ವರ್ಗದಲ್ಲಿ ಯಾರೇ ಆಗಲಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರೆ ಎಲ್ಲರೂ ನಾವು ಸೇರಿ ನೋಡ್ತಾ ಇದ್ದೀರಿ. ತಾವೆಲ್ಲ ಇವಾಗ ಕಲಬುರಗಿ ಆಗಿದೆ, ಆಲ್ರೆಡಿ ರಾಯಚೂರಲ್ಲಿ ಮೆಮೊರಂಡಮ್ ಕೊಟ್ಟಿದ್ದಾರೆ, ಆಮೇಲೆ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿ ಸಂಘ ಅಲ್ಲೂ ಕೊಟ್ಟಿದ್ದಾರೆ, ಮತ್ತು ನ್ಯೂ ಡೆಲ್ಲಿ ಟೀಮ್ನು ನಮ್ಮ ಹತ್ರ ಇವತ್ತು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾವೆಲ್ಲರೂ ಸೇರಿ ಒಂದೇ ಹೇಳೋದು, ನಾವು ಜನರ ಸೇವೆ ಮಾಡೋರು, ನಮಗೆ ಅವಕಾಶ ಕೊಡ್ಬೇಕು ಕೆಲಸ ಮಾಡೋಕ್ಕೆ. ಅದನ್ನು ಬಿಟ್ಟು ನಮ್ಮ ಮೇಲೆ ಹಲ್ಲೆ ಮಾಡಿ ನಮಗೆ ಮಾನಸಿಕವಾಗಿ ಕುಗ್ಗಂಗೆ ಮಾಡ್ತಾ ಇದ್ದಾರೆ. ಜನರಿಗೆ ಇದೆಲ್ಲ ಒಂದು ಸಂದೇಶ ಹೋಗಬೇಕು. ಮಾನ್ಯ DC ಅವರಾಗಲಿ, SP ಅವರಾಗಲಿ, CO ಸರ್ ಆಗಲಿ ಅವರೆಲ್ಲ ನಮ್ಗೆ ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ನಾವೆಲ್ಲ ನಿಮ್ಮಿಂದ ನಿಂದಿರ್ತೀವಿ, ಮುಂದಿನ ದಿನ ಈ ಥರ ಮರುಕಳಿಸೋಕೆ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಕರ್ನಾಟಕ ವೈದ್ಯಾಧಿಕಾರಿ ಸಂಘ ಕಲಬುರಗಿ ಆಗಲಿ, ಆಮೇಲೆ ನಮ್ಮ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಆಗಲಿ, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಲಿ, ಮತ್ತು ಇನ್ನಿತರ ಎಲ್ಲ IMAದವರು ಆಗಲಿ ಎಲ್ಲರೂ ನಮ್ಮ ಜೊತೆ ನಿಂತು ಇದೊಂದು ನಾವು ಖಂಡನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಾಧ್ಯಮ ಮಿತ್ರದವರಿಗೆ ಎಲ್ಲರಿಗೂ ಸಂದೇಶ ಹೋಗ್ಬೇಕಂತೇಳಿ ನಾನು ಮುಗಿಸ್ತೀನಿ. ಧನ್ಯವಾದಗಳು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವೈದ್ಯಾಧಿಕಾರಿಗಳು ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖಾ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ. ಇವತ್ತು ನಿನ್ನೆ ರಾತ್ರಿ ಏನು ನಮ್ಮ ಸೇಡಂ ತಾಲೂಕಿನಲ್ಲಿ ವೈದ್ಯರು ಮತ್ತು ಇನ್ನಿತರ ಸಿಬ್ಬಂದಿಗಳ ಮೇಲೆ ಏನು ಹಲ್ಲೆ ಆಗಿದೆ ಅದನ್ನು
ತೀವ್ರತರವಾಗಿ ನಾವೆಲ್ಲರೂ ಖಂಡಿಸ್ತೇವೆ. ಮುಖ್ಯವಾಗಿ ಅವರನ್ನು ಬರೀ ಬಂಧಿಸಿದ್ರೆ ಆಗೋದಿಲ್ಲ, ಯಾರು ಹಲ್ಲೆ ಮಾಡಿದ್ದಾರೆ ಅವ್ರಿಗೆ ಬಂಧಿಸಿ ಶಿಕ್ಷೆ ಕೂಡ ಉಗ್ರ ಶಿಕ್ಷೆ ಕೊಡಬೇಕು. ಯಾಕಂದರೆ ಒಬ್ಬ ನೌಕರದಾರ ತನ್ನ ಎಲ್ಲ ಮನೆ ಕೆಲಸ ಎಲ್ಲ ಬಿಟ್ಟು ಕೇಸಿಂದ ಒಂದು ಸೇವೆ ಮಾಡ್ತಾ ಇರ್ತಾನೆ. ಈವನ್ ತಾವೆಲ್ಲರೂ ನೋಡಿರ್ಬೋದು, ಕರೋನಾದಲ್ಲಿ ನಮ್ಮ ವೈದ್ಯರು ಮತ್ತು ಎಲ್ಲ ಸಿಬ್ಬಂದಿಗಳು ಸೇರಿ ಎಷ್ಟೋ ಲಕ್ಷಾಂತರ ಜನರ ಪ್ರಾಣ ಉಳಿಸಿದ್ದಾರೆ. ಅಂಥವ್ರನ್ನು ಪೂಜಿಸೋ ಬದಲು ಇವ್ರು ಬಂದು ಹಲ್ಲೆ ಮಾಡ್ತಾರೆ ಅಂದರೆ ಎಂಥ ಇದು ವಿಪರ್ಯಾಸ. ಅದಕ್ಕೆ ದಯವಿಟ್ಟು ಈ ಒಂದು ನಾಳೆಯಿಂದಲೇ ಅವರನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು. ಮತ್ತು ಯಾವುದೇ ಆದಂಥ ಅದೇನು ಹೇಳ್ತಾರಲ್ಲ, ಅವರಿಗೆ ಯಾವುದೂ ಬೇಲ್ ಕೂಡ ಆಗಬಾರ್ದು, ನಾನ್ ಬೇಲೇಬಲ್ ವಾರೆಂಟ್ನಲ್ಲಿ ಅವರನ್ನು ಬಂಧಿಸಬೇಕಂತೇಳಿ ನಾನು ಎಲ್ಲರ ಮೂಲಕ ಮನವಿ ಮಾಡ್ತೀನಿ. ಮತ್ತು ಇದೇ ರೀತಿ ಹೀಗೆ ಆದರೆ ಬೇರೆ ಬೇರೆ ಇಲಾಖೆಗಳಿಂದ ಕೂಡ ಪ್ರತಿಭಟನೆ ಮಾಡಿಸಿ ಎಲ್ಲ ಕಡೆಯಿಂದ ಒಂದು ದಿನದ ಸಾಂಕೇತಿಕ ಧರಣಿ ಹಾಕೋತೀವಿ ಅಂತೇಳಿ ನಾನು ಈ ಮೂಲಕ. ಮೊನ್ನೆ ರಾತ್ರಿ 23ನೇ ತಾರೀಕು ಡ್ಯೂಟಿ ಮೇಲೆ ಇದ್ದಾಗ ರಾತ್ರಿ 8:30 ಸುಮಾರಿಗೆ ಕೆಲವು ಜನ ಬಂದು ನಾವು ಬೇರೆ ಪೇಷಂಟ್ ಯಾವುದೋ ಸೀರಿಯಸ್ ಪೇಷಂಟ್ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮೊದಲು ಅವರನ್ನು ಬಿಟ್ಟು ನಮ್ಮನ್ನು ನೋಡ್ರಿ ಅಂತ ಹೇಳಿ ನಮ್ಮ ಜೊತೆ ಆರ್ಗ್ಯುಮೆಂಟ್ ಮಾಡೋದಲ್ಲದೆ ಮಾತಿನ ಮುಖಾಂತರ ಅವಾಚ್ಯ ಶಬ್ದಗಳನ್ನು ಬಳಸಿ ಮತ್ತು ಅದಾದಮೇಲೆ ನಮ್ಮ ಮೇಲೆ ಹಲ್ಲೆ ಮಾಡಿ ನಮ್ಮ ಸಿಬ್ಬಂದಿಯವ್ರಿಗೂ ಸಾಕಷ್ಟು ಅವಾಚ್ಯ ವ್ಯವಸ್ಥೆ ಮಾತಿಂದ ಬೈದಿದ್ದು ಆಗಿದೆ. ಇದನ್ನು ನಾವು ವಿರೋಧಿಸಿ ಅವತ್ತೇ ರಾತ್ರಿ ಹೋಗಿ FIR ಫೈಲ್ ಮಾಡಿದ್ದೇವೆ. ಮತ್ತು ಸೂಕ್ತ ನಮ್ಮ ಸಂಘದ ಪರವಾಗಿ ಎಲ್ಲ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಇವತ್ತಿನ ದಿವಸ ಇಲ್ಲಿ ಸೇರಿ BC ಅವರಿಗೆ ಮತ್ತು ಇನ್ನಿತರ ಅಧಿಕಾರಿಗಳಿಗೂ ಮನವಿ. ಜುಲೈ 29ರಂದು ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ಇರುವ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಅವರು ತಿಳಿಸಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಪತ್ರಿಕಾ ದಿನಾಚರಣೆ, ದಿವಂಗತ VN ಕಾಗಲ್ಕರ್ ವಾರ್ಷಿಕ ಪ್ರಶಸ್ತಿ ಪ್ರದಾನ 2024 ಹಾಗೂ ಪತ್ರಿಕೆಯ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಗೈದವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವು ಸೋಮವಾರ ದಿನಾಂಕ 29 ಜುಲೈ 2024ರಂದು ಬೆಳಗ್ಗೆ 9:45ಕ್ಕೆ ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ಇರುವ ಪತ್ರಿಕಾ ಭವನದಲ್ಲಿ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆಗಮಿಸಲಿದ್ದಾರೆ. ಪ್ರಶಸ್ತಿ ಪ್ರದಾನ ಮಾಡಲು KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಆಗಮಿಸಲಿದ್ದಾರೆ. ದಿಕ್ಸೂಚಿ ನುಡಿಗಳನ್ನಾಡಲು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್ ಆಗಮಿಸಲಿದ್ದಾರೆ. ಆಶಯ ಭಾಷಣ ಮಾಡಲು KUWJ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ BG ಪಾಟೀಲ್, ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ಜಿಲ್ಲಾಧಿಕಾರಿ B ಫೌಜಿಯಾ ತರನ್ನುಂ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಸಿದ್ದೇಶ್ವರಪ್ಪ GB, KUWJ ಪ್ರಧಾನ ಕಾರ್ಯದರ್ಶಿಗಳಾದ JC ಲೋಕೇಶ್, KUWJ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ M ಠಾಕೂರ್ ಹಾಗೂ ಕರ್ನಾಟಕ ಕಾರ್ಯನಿರತ ದಿನಪತ್ರಿಕೆಗಳ ಸಂಪಾದಕರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸಿದ್ದರಾಮಪ್ಪ ಬಿರಾದಾರ್ ಆಗಮಿಸಲಿದ್ದಾರೆ ಎಂದು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಸಂಗಮನಾಥ್ ರೇವತ್ಗಾಂವ್, ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ, ದೇವೇಂದ್ರಪ್ಪ ಅವಂಟಿ, ಸುರೇಶ್ ಬಡಿಗೇರ್, ಬಾಬುರಾವ್ ಕೋಬಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ 29ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಕಲಬುರಗಿಯ ಪತ್ರಿಕಾ ಭವನದ ಮೇಲ್ಭಾಗದಲ್ಲಿರ್ತಕ್ಕಂಥ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಸಂಘದ ವಿವಿಧ ಪ್ರಶಸ್ತಿಗಳ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೆ ಪ್ರಶಸ್ತಿಗಳನ್ನು KKRDB ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಪ್ರದಾನ ಮಾಡಲಿದ್ದಾರೆ. ಜೊತೆಗೆ ಈ ಪತ್ರಿಕಾ ದಿನಾಚರಣೆ ದಿಕ್ಸೂಚಿ ಭಾಷಣವನ್ನು ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರಂಥ KV ಪ್ರಭಾಕರ್ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಜೊತೆಗೆ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಶಿವಾನಂದ ತಗಡೂರವರು ಆಶಯ ಭಾಷಣ ಮಾಡಿದ್ದಾರೆ. ಜೊತೆಗೆ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು, BG ಪಾಟೀಲ್ ಅವರು ಮತ್ತು ಮಾಜಿ ಸಂಸದರಾದಂಥ ಉಮೇಶ್ ಜಾಧವ್ ಅವರು ಮತ್ತು ಜಿಲ್ಲಾಧಿಕಾರಿಗಳಾದಂಥ B ಫೌಜಿಯಾ ತರನ್ನುಂ ಮೇಡಮ್ ಅವರು ಮತ್ತು ವಾರ್ತಾ ಇಲಾಖೆಯ
ಉಪನಿರ್ದೇಶಕರಾದಂಥ ಸಿದ್ದೇಶ್ವರಪ್ಪ ಅವರು, ಹಾಗೆ ನಮ್ಮ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂಥ GC ಲೋಕೇಶ್ ಅವರು, ಮತ್ತು ಉಪಾಧ್ಯಕ್ಷರಂಥ ಭವಾನಿ ಸಿಂಗ್ ಅವರು, ಮತ್ತು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಿಕೆಗಳ ಸಂಪಾದಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸಿದ್ದರಾಮಪ್ಪ ಮಾಲಿ ಬೇರೆದರವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಸಲ ಏನಪ್ಪ ಅಂದರೆ ನಾವು ಸಂಘದ ಕೊಡ್ತಕ್ಕಂಥ ಪ್ರಶಸ್ತಿಗಳು, ವಾರ್ಷಿಕ ಪ್ರಶಸ್ತಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ವಾರ್ಷಿಕ ಪ್ರಶಸ್ತಿ ಆಯ್ಕೆ ಮಾಡಿ ಎಲ್ಲ ಪ್ರಶಸ್ತಿ ಆಯ್ಕೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಆ ಸಮಿತಿಯವರು ಆಯ್ಕೆ ಮಾಡಿದ ಪ್ರಕಾರ ಆ ಸಮಿತಿಯಲ್ಲಿ ಆಯ್ಕೆ ಮಾಡಿದ್ದು ವಾರ್ಷಿಕ ಪ್ರಶಸ್ತಿಗೆ ಈ ಸಲ ನಾವು ಬಸವರಾಜ್ ಚಿನಿವಾರ್ ಅವರನ್ನು, VV ದೇಸಾಯಿ ಅವರನ್ನು, ಬಿಂದು ಮಾಧವ್ ಅವಧಾನಿ, ಪುರುಷೋತ್ತಮ್ ಕುಲಕರ್ಣಿ, ಬಜರಂಗಿ ನಿಂಬರ್ಕರ್, ಮತ್ತು ಕೃಷ್ಣ ಕುಲಕರ್ಣಿ, ಸುವರ್ಣ ದೊಡ್ಡಮನಿ, ನಾಗಲಾಂಬಿಕಾ, ವಿಜೇಂದ್ರ ಕುಲಕರ್ಣಿ, ವಿಶ್ವರಾಧ್ಯ ಹಂಗನಹಳ್ಳಿ, ಮಂಜುನಾಥ್, ಅಕ್ರಮ್ ಪಾಷಾ, ಸರ್ಫರಾಜ್, ಮತ್ತು ರಾಚಪ್ಪ ಜಂಬಿಗಿ, ಶೇಖ್ ಬಾಬಾ, ಮತ್ತು ದೇವೇಂದ್ರಪ್ಪ ಜಡಿಯವರು, ಹಾಗೆ ರವಿಶಂಕರ್ ಬುರ್ಲಿ ಚಿತ್ತಾಪುರದವರು, ಹಾಗೆ ಸುಧೀರ್ ಬಿರಾದರಾದ ಸೇಡಮ್ದವರು, ಹಾಗೆ ಶಾಂತಪ್ಪ ಕೋರೆ ಆಳಂದನವರು, ಮತ್ತು ರಾಘವೇಂದ್ರ ಶರ್ಮಾ ಕಲಬುರಗಿದವರು, ಪ್ರಕಾಶ್ ದೊರೆ ಮತ್ತು ಮಲ್ಲಿಕಾರ್ಜುನ ಯಾದಗಿರಿ, ಹೀಗೆ ರಾಜು ದೇಶ್ಮುಖ್, ಹೀಗೆ ಒಟ್ಟು 26 ಜನರನ್ನು ಈ ಸಲದ ವಾರ್ಷಿಕ ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಿದ್ದೀವಿ. ಆ ವಿವರಗಳನ್ನು ನಾವು ನಮ್ಮ ಪತ್ರಿಕಾ ಭವನದ ಗ್ರೂಪ್ನಲ್ಲಿ ಹಾಕ್ತೀವಿ ಸದ್ಯಕ್ಕೆ. ಹಾಗೆ ಸಂಘ ಕೊಡಬಾರತಕ್ಕಂಥ ಈ ಸಲ ಏನಪ್ಪ ಅಂತಂದರೆ ವಿದ್ಯುನ್ಮಾನ ಮಾಧ್ಯಮಕ್ಕೆ ಒಂದು ವಿಶೇಷ ಪ್ರಶಸ್ತಿ ಕೊಡಬೇಕು ಅಂತ ಬೇಡಿಕೆ ಹಿನ್ನೆಲೆಯಲ್ಲಿ ವಿಶೇಷ ವಿದ್ಯುನ್ಮಾನ ಪ್ರಶಸ್ತಿಯನ್ನು ರಾಜಶೇಖರ್ ಸ್ವಾಮಿಯವರಿಗೆ, ಹಿರಿಯ ದೃಶ್ಯ ಮಾಧ್ಯಮದ TV5 ವರದಿಗಾರ ರಾಜಶೇಖರ್ ಸ್ವಾಮಿಯವರಿಗೆ ಆಯ್ಕೆ ಮಾಡಲಾಗಿದೆ. ಹಾಗೆ ಕಾಗಲ್ಕರ್ ಪ್ರಶಸ್ತಿಗೆ ಉದಯವಾಣಿಯ ಹನುಮಂತರಾವ್ ಬೈರಾಮಡಗಿ, ವಿಜಯ ಕರ್ನಾಟಕದ ದೇವಯ್ಯ ಗುತ್ತೇದಾರರು, ಹಾಗೆ ಹೈದರಾಬಾದ್ ಕರ್ನಾಟಕ ಮುಂಜಾವಿನ ಸುರೇಶ್ ಶಿಂದೆ, ಹಾಗೆ ಫ್ಯಾಷನ್ ಪೀಪಲ್ ಪತ್ರಿಕೆಯ ಮಲ್ಲಿಕಾರ್ಜುನ್ VN ಅವರು, ಹಾಗೆ ಶೂದ್ರ ಶಕ್ತಿ ಪತ್ರಿಕೆಯ BV ಚಕ್ರವರ್ತಿಯವರು, ಹಾಗೂ ನಮ್ಮ ಹಿರಿಯ ಪತ್ರಕರ್ತರು ಮತ್ತು ಸಾಹಿತಿಗಳು, ಲೇಖಕರು ಆದಂಥ ನಮ್ಮ ಸಂಘದ ಕಾರ್ಯಕಾರಿ ರಾಜ್ಯ ಸದಸ್ಯರಾದಂಥ ಶ್ರೀಯುತ ಶಿವರಂಜನ್ ಸತ್ಯಂಪೇಟೆ ಅವರನ್ನು ಈ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಿದ್ದೀವಿ. ಜೊತೆಗೆ ಏನಪ್ಪ ಅಂತಂದರೆ ಈ ಕಾರ್ಯಕ್ರಮವನ್ನು ಈ ಸಲ, ಯಾಕಂದರೆ ಇಲ್ಲಿನ ಕಾರ್ಯಕ್ರಮ ಮುಗಿಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಬೀದರ್ನಲ್ಲಿ ಸಹ ಒಂದು ಕಾರ್ಯಕ್ರಮ ನಡೆದು ಬೇಗ ಹೋಗ್ತಾರೆ. ಹೀಗಾಗಿ ಬೆಳಗ್ಗೆ 9 ಗಂಟೆಗೆ ಕಾರ್ಯಕ್ರಮದ ಕಲಬುರಗಿ ಜಿಲ್ಲೆಯ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರು ಪಾಲ್ಗೊಳ್ಬೇಕಂತ ಸಭಾಂಗಣದಲ್ಲೇ ಕಾರ್ಯಕ್ರಮ ನಡೀತು. ಅದಕ್ಕಾಗಿ ನಾವು ಈಗಾಗಲೇ ಬಹುತೇಕ ಎಲ್ಲ ಸಂಜೆ ಹೊತ್ತಿಗೆ ತಮ್ಮೆಲ್ಲರಿಗೂ ಆಮಂತ್ರಣ ಪತ್ರಿಕೆಗಳನ್ನು ಮತ್ತು ಪ್ರಶಸ್ತಿ ಆಯ್ಕೆಯಾದವರ ಫೋಟೋಗಳನ್ನು ತಮಗೆ ತಲುಪಿಸ್ತೀವಿ. ಪ್ರಶಸ್ತಿಗೆ ಆಯ್ಕೆಯಾದ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ, ಇದ್ರ ಜೊತೆಗೆ ನಾಳೆ ಕಾಗಲ್ಕರ್ ಪ್ರಶಸ್ತಿಗೆ 5,000 ಪ್ರಶಸ್ತಿ, 5,000 ರೂಪಾಯಿ ನಗದು ಬಹುಮಾನ ಮತ್ತು ಸ್ಮರಣಿಕೆ ಪ್ರಶಸ್ತಿ ಪತ್ರ ಇರ್ತದೆ. ಹಾಗೆ ದೃಶ್ಯಂಬದ ವಿಶೇಷ ಪ್ರಶಸ್ತಿಗೆ 2,500 ರೂಪಾಯಿಗೆ ನಗದು ಬಹುಮಾನ ಮತ್ತು ವಾರ್ಷಿಕ ಪ್ರಶಸ್ತಿ 1,000 ರೂಪಾಯಿ ನಗದು ಬಹುಮಾನ ಮತ್ತು ಸ್ಮರಣಿಕೆಗಳಿರ್ತವೆ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ ನಾವು ಸೇಡಮ್ದಲ್ಲಿ ನಮ್ಮ ಇನ್ನೊಂದೇನಪ್ಪ, ನಮ್ಮ ಸಂಘದ್ದು ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಬೇಕಂತ ಮಾಡಿದ್ವಿ. ಆದರೆ ಅದನ್ನು ಇದೇ ಕಾರ್ಯಕ್ರಮ ಬೇಡ ಅನ್ನೋ ಕಾರಣಕ್ಕೆ ಇದನ್ನು ಆಗಸ್ಟ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಅದನ್ನು ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ವಿ. ಜೊತೆಗೆ ಒಂದು ಕಲ್ಯಾಣ ಕರ್ನಾಟಕ ಪತ್ರಕರ್ತರ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಒಂದು ಕಲ್ಯಾಣ ಕರ್ನಾಟಕ ಅಥವಾ ಕಲಬುರಗಿ ಜಿಲ್ಲೆಯ ಪತ್ರಕರ್ತರ ಸಮ್ಮೇಳನ ಮಾಡಬೇಕು ಅಂತ ನಮ್ಮ ಸಂಘದ ಸಭೆಯಲ್ಲಿ ಅನುಮೋದನೆ ಕೊಟ್ಟಿದೆ. ಅದನ್ನು ಒಂದು ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ಹೊತ್ತಿಗೆ ಅದನ್ನು ಮಾಡ್ತೀವಿ. ಜೊತೆಗೆ ಏನಪ್ಪ ಅಂದರೆ ನಾಳೆ ಬೆಳಗ್ಗೆ 10:30 ಗಂಟೆಗೆ ಸೇಡಮ್ದಲ್ಲಿ ನಮ್ಮ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಪತ್ರಿಕಾ ಪ್ರಶಸ್ತಿ ಪ್ರದಾನ ಸಮಾರಂಭ ಸೇಡಮ್ದಲ್ಲಿ ಸರ್ಕಾರಿ ನೌಕರರ ಭವನದಲ್ಲಿ ನಡೀತಾ ಇದೆ. ಅಲ್ಲಿ ಈ ಸಲದ ವಿಶೇಷ ಏನಂತಂದರೆ ಈ ನಾಡಿನ ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂಥ ಮತ್ತು ಚಿಂತಕರು, ವಿಚಾರವಾದಿಗಳು, ಶರಣ ಸಾಹಿತಿಗಳು ಆದಂಥ B ಮಹದೇವಪ್ಪ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ನಮ್ಮ ಸೇಡಮ್ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸ್ಥಾಪನೆ ಮಾಡಿದೆ. ಆ ಪ್ರಶಸ್ತಿಗೆ ಇದೇ ಸಲ ಕೊಡ್ತಾ ಇದ್ದೀವಿ ಅಲ್ಲಿ. ಯಾಕಂದರೆ ಮಹದೇವಪ್ಪನವರು ಸೇಡಮ್ ತಾಲೂಕಿನವರು ಅನ್ನೋ ಕಾರಣಕ್ಕಾಗಿ ಸೇಡಮ್ ತಾಲೂಕಿನ ಘಟಕದವರು ಅದನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಪ್ರಶಸ್ತಿಗೆ ಬೆಂಗಳೂರಿನ ಪ್ರಜಾವಾಣಿಯ ಮುಖ್ಯ ಉಪಸ್ಪರ್ಧಕಿ ರಶ್ಮಿ S ಅವರು ಮತ್ತು ವಿಜಯವಾಣಿಯ ಮುಖ್ಯ ವರದಿಗಾರ ಜಯತೀರ್ಥ ಪಾಟೀಲ್ ಅವರು ಆ ಪ್ರಶಸ್ತಿಗೆ ಆಯ್ಕೆಯಿದೆ. ಆ ಸಮಾರಂಭವನ್ನು ನಾಳೆ ಬೆಳಗ್ಗೆ 10:30 ಗಂಟೆಗೆ ಸೇಡಮ್ನ ಸರ್ಕಾರಿ ನೌಕರರ ಭವನದಲ್ಲಿ ಇರತಕ್ಕಂಥ ಸಮಾರಂಭವನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆ ಮಾಡಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಈ ಎರಡೂ ಕಾರ್ಯಕ್ರಮ 29ನೇ ತಾರೀಕು ಕಲಬುರಗಿಯಲ್ಲಿ ಮತ್ತು ನಾಳೆ ಸೇಡಮ್ದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಕರ್ತ ಸ್ನೇಹಿತರು, ಮಾಧ್ಯಮದ ಎಲ್ಲ ಸ್ನೇಹಿತರು ಪಾಲ್ಗೊಳ್ಳಬೇಕಂತ ಮನವಿ ಮಾಡ್ತಾರೆ. ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರಿಂದ
ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿ ಸ್ಥಾಪನೆಗೆ ಅನ್ಯಾಯವಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಆರೋಪಿಸಿದೆ. ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರಿಂದ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿ ಸ್ಥಾಪನೆಗೆ ಅನ್ಯಾಯವಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟ ವಿಭಾಗೀಯ ಅಧ್ಯಕ್ಷರಾದ ಮಂಜುನಾಥ್ ನಾಲ್ವರ್ಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆರೋಪಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷರಾದ ಜಗನ್ನಾಥ ಸೂರ್ಯವಂಶಿ, ಜಿಲ್ಲಾ ಅಧ್ಯಕ್ಷರಾದ ಸಚಿನ್ ಫರ್ತಾಬಾದ್, ಸಂದೀಪ್ ಭರಣಿ, ಶಿವು ದೇಗಾಂವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಉದ್ದೇಶ ಏನಂದರೆ, ಕೇಂದ್ರ ಸರ್ಕಾರ ರೈಲ್ವೆ ಸಚಿವರಿಂದ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿಯ ಸ್ಥಾಪನೆಗೆ ಅನ್ಯಾಯ ಮಾಡ್ತಾ ಇದ್ದಾರಂಥ ನಿಟ್ಟಿನಲ್ಲಿ ಇವತ್ತು ಒಕ್ಕೂಟವನ್ನು ಆಕ್ರೋಶವನ್ನು ಕಲಬುರಗಿಯ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಜನರ ಪರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಕಳೆದ ಕೇಂದ್ರ ಕಾಂಗ್ರೆಸ್ ಸರ್ಕಾರದ ರೈಲ್ವೆ ಸಚಿವರಾಗಿ ಮತ್ತು ಕಲಬುರಗಿಯ ಸಂಸದರಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ಮತದಾರರ ಮೂಲಕವಾಗಿ ಆಯ್ಕೆಗೊಂಡಿರುವಂಥ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ರೈಲ್ವೆ ಸಚಿವರಂಥ ಸಂದರ್ಭದಲ್ಲಿ ಕಲಬುರಗಿಯ ರೈಲ್ವೆ ವಿಭಾಗೀಯ ಕಚೇರಿಯನ್ನು ಸ್ಥಾಪನೆಗಾಗಿ ಹಸಿರು ನಿಶಾನೆಯನ್ನು ತೋರಿಸಿದ್ದು, ಅಲ್ಲದೆ ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳು ಕೂಡ ಕಲಬುರಗಿಗೆ ರೈಲ್ವೆ ನಿಲ್ದಾಣದಲ್ಲಿ ಆಯೋಜನೆಗೊಂಡಂಥ ಕಾರ್ಯಕ್ರಮದಲ್ಲೂ ಕೂಡ ಅವರು ಹಾಜರಾಗಿದ್ದು, ಈ ಭಾಗದ ಶಾಸಕರು, ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ಮಹಾನಗರ ಪಾಲಿಕೆ ಸದಸ್ಯರುಗಳು ಸೇರಿದಂತೆ ಇವತ್ತು ಅನೇಕ ನಮ್ಮೆಲ್ಲ ಮಾಧ್ಯಮ ಮಿತ್ರರು ನಾವು ಎಲ್ಲರೂ ಕೂಡ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದು. ಮಲ್ಲಿಕಾರ್ಜುನ್ ಖರ್ಗೆಜಿಯವರನ್ನೇ ಹೇಳಿದ್ದು, ಇವತ್ತು ಕೇಂದ್ರ ಸರ್ಕಾರ ರೈಲ್ವೆ ಸಚಿವರಾಗಿ ನನಗೆ ಆಯ್ಕೆಗೊಂಡ ಮೇಲೆ, ನನಗೆ ಸಚಿವರು ಮಾಡಿದ್ಮೇಲೆ ನನ್ನ ಕನಸೇನಿದೆ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿಯನ್ನು ನಾನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನಾನು ಈ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೇನೆ ಅಂಥೇಳಿ ಆ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಿಗೆ ಕೇಳಿದ್ರು, ಎಷ್ಟು ದಿವಸದಲ್ಲಿ ಇದು ಮುಗಿಸ್ತೀರಪ್ಪ ಅಂಥೇಳಿ ಕೇಳಿದ್ದು ಕೂಡ ನಮಗೆ ಈಗಾಗಲೇ ನಾವು ಕಂಡಿರೋದಿದೆ. ಆದರೆ ಇವತ್ತು ಕಲಬುರಗಿ ಲೋಕಸಭೆಯ 2024ರ ನೂತನ ಸಂಸದರಾಗಿ ಆಯ್ಕೆಗೊಂಡಿರುವಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿಯವರು ದಿನಾಂಕ 24/7/2024ರಂದು ಸಂಸತ್ತಿನಲ್ಲಿ ಕಲಬುರಗಿಯ ಜಿಲ್ಲೆಯ ಪ್ರತಿನಿಧಿಯಾಗಿ ನೆನೆದುದಿಗೆ ಬಿದ್ದಿರುವಂಥ ಕಲಬುರಗಿಯ ರೈಲ್ವೆ ವಿಭಾಗೀಯ ಕಚೇರಿಯ ಸ್ಥಾಪನೆಯ ಬಗ್ಗೆ ರೈಲ್ವೆ ಸಚಿವರಿಗೆ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಇವತ್ತು 2014-15ನೇ ಸಾಲಿನಲ್ಲಿ ಕೂಡ ಮಧ್ಯಂತರ ಬಜೆಟ್ನಲ್ಲಿ ರೈಲ್ವೆ ವಿಭಾಗೀಯ ಕಚೇರಿ ಸ್ಥಾಪನೆಯ ಅನುಮೋದನೆ ನೀಡಲಿಲ್ಲ. ವಿಭಾಗೀಯ ಕಚೇರಿ ಸ್ಥಾಪನೆ ಕಾರ್ಯಸಾಧ್ಯತೆ ಮತ್ತು ಪರಿಶೀಲನೆಯ 3 ಅಧಿಕಾರಿಗಳನ್ನು ನೇಮಿಸಿ ಸಮಿತಿಯನ್ನು ರಚಿಸಿದ್ದೇವೆ. ಕಾರ್ಯಾಚರಣೆ, ಹಣಕಾಸು, ಆಡಳಿತಾತ್ಮಕ ಮತ್ತು ವಿಷಯಗಳ ಕುರಿತು ಈ ಸಮಿತಿ ಪರಿಶೀಲನೆ ನಡೆಸಿ ವರದಿ ನೀಡಿದೆ. ರೈಲ್ವೆ ವಿಭಾಗೀಯ ಕಚೇರಿ ಅಗತ್ಯವಿಲ್ಲ ಎಂದು ವರದಿ ಸಲ್ಲಿಸಿದೆ ಅಂತೇಳಿ ಆ ಒಂದು 3 ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ ಈ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ಇದು ರಾಧಾಕೃಷ್ಣ ದೊಡ್ಡಮನಿಯವರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಂಥ ರೈಲ್ವೆ ಸಚಿವರು. ಇವತ್ತು ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದ ಜನರ ಕನಸೇನಿದೆ, ರೈಲ್ವೆ ಕಚೇರಿಯನ್ನು ಸ್ಥಾಪನೆ ಆಗಬೇಕು, ಇಲ್ಲಿ ನಿರುದ್ಯೋಗ ಸಮಸ್ಯೆನ ಹೋಗಲಾಡಿಸ್ಬೇಕು ಅಂದಿನಂತೆ ಇವತ್ತು ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅವತ್ತೇನು ಘೋಷಣೆ ಮಾಡಿದರು, ಘೋಷಣೆ ಮಾಡಿದಂತೆ ಇಲ್ಲಿ ರಾಜ್ಯದಲ್ಲಿರುವಂಥ BJP ಸರ್ಕಾರ ಪಕ್ಷ ಭೇದವನ್ನು ಮರೆತು ಕಲಬುರಗಿಯ ರೈಲ್ವೆ ವಿಭಾಗೀಯ ಕಚೇರಿಗೆ ಭೂಮಿ ಕೂಡ ಕೊಟ್ಟಿದ್ದಾರೆ. ಬೇಕಾದಂಥ ಸೌಲಭ್ಯಗಳು ಕೂಡ ಈಗಾಗಲೇ ನಮ್ಮ DDP ಆಫೀಸ್ ಇದೆಲ್ಲ ರಾಜಾಪುರ ಹತ್ರ, ಅಲ್ಲಿ ಈಗಾಗಲೇ ನಿವೇಶನ ಭೂಮಿಯನ್ನು ಕೂಡ ರೈಲ್ವೆ ವಿಭಾಗೀಯ ಕಚೇರಿ ಕೊಟ್ಟಿದೆ. ಇಷ್ಟೆಲ್ಲ ಕೊಟ್ಟರೂ ಕೂಡ ಇವತ್ತು ಕಳೆದ ಬಾರಿ ಲೋಕಸಭೆಯ ಕಲಬುರಗಿಯದಿಂದ ಅವರ ಅವಧಿಯಲ್ಲೇ ಅಧಿಕಾರಿಗಳು ಕಲಬುರಗಿಗೆ ಬಂದು ಅದು ವರದಿಯನ್ನು ಸಲ್ಲಿಸಿದ್ದಾರೆ ಅನ್ನೋಂಥ ಒಂದು ಪ್ರಶ್ನೆಯನ್ನು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಇವತ್ತು ನೂತನವಾಗಿ ಸಂಸದರು ಆಯ್ಕೆಗೊಂಡಿರುವಂಥ ರಾಧಾಕೃಷ್ಣ ದೊಡ್ಡಮನಿಯವರು ಈ ಭಾಗದ ಜನರ ಕನಸೇನಿದೆ, ಎಲ್ಲರೂ ಸೇರಿ ಅವರನ್ನು ಆಯ್ಕೆಗೊಳಿಸಿರುವಂಥ ಸಂದರ್ಭದಲ್ಲಿ ಅವರಿಗೂ ಕೊಡಿದೆ. ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆಜಿಯವರನ್ನ ತಂದಂಥ ಯೋಜನೆಗಳು ಕೈ ತಪ್ಪಿದೆ ಅಂತೇಳಿ ತಮಗೆ ನಾವು ಈ ಬಾರಿ ಬೆಂಬಲ ಮಾಡ್ತು, ತಾವು ಧ್ವನಿ ಎತ್ತಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ಅವರು ಅದನ್ನು ಧ್ವನಿ ಎತ್ತಿದ್ದಾರೆ. ಅದಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಸಂಘಟನೆಗಳ ಪರವಾಗಿ, ಕಲ್ಯಾಣ ಕರ್ನಾಟಕದ ಮತ್ತು ಕಲಬುರಗಿ ಎಲ್ಲ ಮತದಾರರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಯಾಕಂದರೆ ಆಯ್ಕೆಗೊಳಿಸಿ ಅವರನ್ನು ನಾವು ಕಳಿಸಿದ್ದಕ್ಕೆ ಒಂದು ಈ ಭಾಗದ ಒಬ್ಬ ಪ್ರತಿನಿಧಿಯಾಗಿ ಧ್ವನಿಯರೇ ಎತ್ತಿ ಅದರ ಬಗ್ಗೆ ಏನು ಅದು ವಿಭಾಗೀಯ ಕಚೇರಿ ಆಗ್ತದೋ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಬಹಿರಂಗರವಾಯಿತು ಅಲ್ಲ ಅಂತ ಇವತ್ತು ಪ್ರಶ್ನೆ ಕೇಳಿದ್ರೆ ಇವತ್ತು ಬೇರೆ ಬೇರೆ ಉತ್ತರವನ್ನು ರೈಲ್ವೆ ಸಚಿವರಂಥ ಅಶ್ವಿನ್ ವೈಷ್ಣವ್ ಅವರು ವಿವರಗಳನ್ನು ನೀಡ್ತಾರೆ.
ಇವತ್ತು ಕಲಬುರಗಿಗೆ ವಿಭಾಗೀಯ ಕಚೇರಿ ಸೇರಿದಂತೆ ಅನೇಕ ರೈಲುಗಳನ್ನು ಇವತ್ತು ನಮಗೆ ಬೇಕಾಗಿದೆ ಅನ್ನುವಂಥ ಮಾಧ್ಯಮ ಮೂಲಕವಾಗಿ ಇಂದಿನ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕವಾಗಿ ನಾವು ಅದನ್ನು ವ್ಯಕ್ತಪಡಿಸ್ತಾ ಇದ್ರ ಜೊತೆಯಲ್ಲಿ ಅವರು ಸಚಿವರೇನೇ ಉತ್ತರ ಕೊಡ್ತಾರೆ. ಮತ್ತೊಂದು ಚಿಕ್ಕಬಳ್ಳಾಪುರ ಗೌರಿಬಿದನೂರು 44 ಕಿಲೋಮೀಟರ್ ನಡುವಿನ ಹೊಸ ರೈಲ್ವೆ ಮಾರ್ಗವನ್ನು ನಿರ್ಮಾಣಕ್ಕೆ ವಿಸ್ತಾರ ಯೋಜನೆಯನ್ನು ವರದಿಯನ್ನು ಸಿದ್ಧಪಡಿಸಿದ್ದು ಅಂತಿಮ ಕಾರ್ಯಸಾಧ್ಯತೆ ಅಧ್ಯಯನ ಒಪ್ಪಿಗೆ ನೀಡಲಾಗಿದೆ ಅಂತೇಳಿ. ನಮಗೆ ನಮ್ಮ ಭಾಗದ ಬೇಕಾದಂಥ ರೈಲ್ವೆ ಕಚೇರಿ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ರೆ ಇಡೀ ಕರ್ನಾಟಕದ ರೈಲ್ವೆ ಸಮಸ್ಯೆಗಳು, ರೈಲ್ವೆಗೆ ಏನೇನು ಸೌಲಭ್ಯ ಕೊಟ್ಟಿದೆ, ಗೌರಿಬಿದನೂರು, ಬೆಂಗಳೂರು, ಮೈಸೂರು ಭಾಗದ ಪ್ರಶ್ನೆಗಳು ನಾವು ಕೇಳಿದ್ದು ಉತ್ತರ ಕಲಬುರಗಿ ವಿಭಾಗೀಯ ರೈಲ್ವೆ ಕಚೇರಿ. ಅದ್ರ ಬಗ್ಗೆ ಉತ್ತರ ಕೊಡೋದು ಬಿಟ್ಟು ಎಲ್ಲೊಂದು ಕಡೆಗೆ ಡೈವರ್ಟ್ ಮಾಡೋ ಮೂಲಕವಾಗಿ ಕರ್ನಾಟಕಕ್ಕೆ ರೈಲ್ವೆಗಳ ಒಂದು ಯೋಜನೆಗಳನ್ನು ನಾವು ಕೊಟ್ಟಿದ್ದೇವನ್ನೋ ಅಂತ ಏನು ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜನರು ಕೂಡ ಇದು ಕೇಂದ್ರ ಸರ್ಕಾರ ಕಳೆದ BJP ಸರ್ಕಾರ ಈಗ NDA ಸರ್ಕಾರ ಇದೆ. ಹಾಗಾಗಿ ಇಲ್ಲಿ ಪಕ್ಷ ಭೇದವನ್ನು ಮರೆತು ಕಲಬುರಗಿ ಈಗಾಗಲೇ ಕಳೆದ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ರೈಲ್ವೆ ಸಚಿವರಿದ್ದ ಸಂದರ್ಭದಲ್ಲಿ ಘೋಷಣೆ ಆಗಿತ್ತು. ಅದು ಯಥಾವತ್ತವಾಗಿ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿಯನ್ನು ಪ್ರಾರಂಭ ಆಗಬೇಕು. ಪಕ್ಷ ಭೇದವನ್ನು ಮರೆತು ಎಲ್ಲರೂ ಧ್ವನಿ ಎತ್ತಿ ಇವತ್ತು ಇದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕು. ಇದ್ರ ಜೊತೆಯಲ್ಲಿ ಇವತ್ತು ಬೆಂಗಳೂರು, ಚೆನ್ನೈ, ಹೈದರಾಬಾದ್, ವಾರಣಾಸಿ ಈ ಎಲ್ಲ ಪ್ರದೇಶಗಳಿಗೆ ಕಲಬುರಗಿಯಿಂದ ಪ್ರಯಾಣಿಕರ ಸಂಖ್ಯೆ ಬಹಳ ಹೆಚ್ಚಾಗ್ತಾ ಇದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.